ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಾಲಯದ ಮತ್ತೊಂದು ವಿಶೇಷ ಜ್ಯೋತಿಷ್ಯ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 2026 ಆಗಸ್ಟ್ ತಿಂಗಳ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಈ ಸಂಚಿಕೆಯಲ್ಲಿ ವೃಶ್ಚಿಕ ರಾಶಿಯವರ ಉದ್ಯೋಗ, ವ್ಯಾಪಾರ, ಹಣಕಾಸು, ಸಂತಾನ, ವಿವಾಹ, ವಿದ್ಯಾಭ್ಯಾಸ, ಆರೋಗ್ಯ ವಿಚಾರ ಮತ್ತು ಕುಟುಂಬ ವಿಚಾರ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಈ ಫಲಗಳನ್ನು ತಿಳಿಯುವ ಮೊದಲು ಗ್ರಹಗಳ ಸ್ಥಿತಿಯನ್ನು ತಿಳಿದುಕೊಂಡ್ರೆ ನಿಮಗೆ ಫಲಗಳು ಸುಲಭವಾಗಿ ಅರ್ಥವಾಗುತ್ತೆ. ನಿಮಗೆಲ್ಲ ತಿಳಿದಿರುವ ಹಾಗೆ ವೃಶ್ಚಿಕ ರಾಶಿಗೆ ಅಧಿಪತಿ ಕುಜಗ್ರಹ. ಈ ಕುಜಗ್ರಹ ಅಂದರೆ ನಿಮ್ಮ ರಾಶಿಯ ಒಂದು ಅಧಿಪತಿ ಕನ್ಯಾ ರಾಶಿಯಲ್ಲಿರ್ತಾರೆ, ಅದು ಸಹ ಲಾಭಸ್ಥಾನದಲ್ಲಿ. ಸೂರ್ಯ ಅಂದರೆ ರವಿಗ್ರಹ ಈ ತಿಂಗಳ ಪ್ರಾರಂಭದಲ್ಲಿ ಕರ್ಕಾಟಕದಲ್ಲಿರ್ತಾರೆ, ನಂತರ ಸಿಂಹರಾಶಿಗೆ ಸಂಚಾರವನ್ನು ಮಾಡ್ತಾರೆ, ಅಂದರೆ ಭಾಗ್ಯಸ್ಥಾನದಿಂದ ಕರ್ಮಸ್ಥಾನಕ್ಕೆ ಅಂತ. ಇನ್ನು ಬುಧ ಸೂರ್ಯನೊಂದಿಗೆ ಕರ್ಮಸ್ಥಾನದಲ್ಲಿ ಪ್ರಭಾವ ಹೆಚ್ಚಿಸುವಂತಹ ಸ್ಥಿತಿಯಲ್ಲಿದ್ದಾರೆ. ಇನ್ನು ಶುಕ್ರ ಭಾಗ್ಯ ಹಾಗೂ ಕರ್ಮಕ್ಕೆ ಅನುಕೂಲಕರವಾದಂತಹ ಪ್ರಭಾವವನ್ನು ಕೊಡ್ತಾರೆ. ಶನಿ ಮೀನರಾಶಿಯಲ್ಲಿದ್ದಾರೆ ಪಂಚಮ ಸ್ಥಾನದಲ್ಲಿ. ರಾಹು ಸುಖ ಸ್ಥಾನವಾದಂತಹ ಕುಂಭರಾಶಿಯಲ್ಲಿದ್ದಾರೆ. ಇನ್ನು ಕೇತು ದಶಮ ಸ್ಥಾನವಾದ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ವೀಕ್ಷಕರೇ, ಈ ಪ್ರತಿ ತಿಂಗಳ ಮಾಸ ಫಲಗಳನ್ನು ತಿಳಿಯುವುದು ಹೇಗೆ ಅಂದರೆ ಈ ಗ್ರಹಗಳ ಸಂಚಾರವನ್ನು ಆಧರಿಸಿಯೇ ನಾವು ಈ ದ್ವಾದಶ ರಾಶಿಗಳ ಫಲಗಳನ್ನು ಪ್ರೆಡಿಕ್ಟ್ ಮಾಡಲು ಸಾಧ್ಯವಿರ್ತದೆ. ಇನ್ನು ಈ ತಿಂಗಳ ಒಟ್ಟಾರೆ ಮಾಸಫಲವನ್ನು ನೋಡೋದಾದರೆ ಮಂಗಳನು ಲಾಭಸ್ಥಾನದಲ್ಲಿರೋದ್ರಿಂದ ಹೊಸ ಪರಿಚಯಗಳಾಗುತ್ತೆ. ಈ ಕುಜನ ಪ್ರಭಾವದಿಂದ ಸ್ನೇಹಿತರ ಸಹಾಯ ಸಿಗುತ್ತೆ. ಆದಾಯದ ಯಾವುದಾದರೂ ಹೊಸ ಅವಕಾಶಗಳು ಸಹ ದೊರೆಯುತ್ತವೆ. ಶನಿಯ ಪಂಚಮ ಸ್ಥಾನದ ಸಂಚಾರದಿಂದ ತಾಳ್ಮೆ ಹಾಗೂ ಶಿಸ್ತು ಇದ್ದರೆ ದೀರ್ಘಕಾಲದ ಲಾಭ ಪಡೆಯಲು ಸಾಧ್ಯ ಇರ್ತದೆ. ಇನ್ನು ಮೊದಲಿಗೆ ಉದ್ಯೋಗದಲ್ಲಿರ್ತಕ್ಕಂಥವರ ಫಲಗಳನ್ನು ನೋಡೋದಾದರೆ ಸೂರ್ಯ, ಶನಿ ಮತ್ತು ಬುಧ ಈ ಮೂರು ಗ್ರಹಗಳ ಪ್ರಭಾವವನ್ನು ನೋಡಿದ್ರೆ ಸೂರ್ಯ ಈ ತಿಂಗಳ ಮಧ್ಯಭಾಗದ ನಂತರ ಕರ್ಮಸ್ಥಾನಕ್ಕೆ ಬರೋದರಿಂದ ಅಧಿಕಾರಿಗಳ ಗಮನ ನಿಮ್ಮ ಕೆಲಸದ ಕಡೆ ಸೆಳೆಯುತ್ತದೆ ಅಂತ ಹೇಳ್ಬೋದು. ಬುಧನ ಅನುಕೂಲದಿಂದ ಸಂದರ್ಶನ ಅಂದರೆ ಯಾವುದಾದ್ರೂ ಒಂದು ಮೀಟಿಂಗ್ಸ್ ಇರ್ಬೋದು, ಅಥವಾ ಪೇಪರ್ಸ್ ಯಾವುದಾದ್ರೂ ದಾಖಲೆಗಳು, ಹಾಗೆ ಸರ್ಕಾರಿ ಸಂಬಂಧಿಸಿದಂತಹ ಯಾವುದಾದ್ರೂ ಅರ್ಜಿಗಳು, ಪದೋನ್ನತಿ ಹಾಗೂ ಆಡಳಿತ ಸಂಬಂಧಿತ ಕೆಲಸಗಳಲ್ಲಿ ಪ್ರಗತಿಯನ್ನು ಕಾಣಿಸಿಕೊಡ್ತೀರಿ. ಆದರೆ ಕೇತು ದಶಮ ಸ್ಥಾನದಲ್ಲಿರೋದ್ರಿಂದ ಕೆಲವು ಸಂದರ್ಭಗಳಲ್ಲಿ ನಿಮ್ಮ ಕೆಲಸಕ್ಕೆ ತಕ್ಕ ಗೌರವ ಸಿಗದೇ ಇರತಕ್ಕಂತಹ ಭಾವನೆ ನಿಮ್ಮಲ್ಲಿ ಉಂಟಾಗುತ್ತೆ. ಆದರೆ ಶಾಂತವಾಗಿ ಕೆಲಸ ಮುಂದುವರಿಸಿಕೊಂಡು ಹೋದರೆ ಈ ತಿಂಗಳ ಕೊನೆಯಲ್ಲಿ ಉತ್ತಮ ಫಲ ದೊರೆಯುವಂತಹ ಸಾಧ್ಯತೆಗಳಿವೆ. ಇನ್ನು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅಂದರೆ ಈ ವ್ಯಾಪಾರಸ್ಥರಿಗೆ, ವ್ಯವಹಾರ ಮಾಡೋರಿಗೆ ಹೇಗಿದೆ ಅಂದರೆ ಬುಧ ಮತ್ತು ಕುಜನ ಪ್ರಭಾವ ಅಂದರೆ ಇಲ್ಲೇನಾಗುತ್ತೆ, ಮುಖ್ಯವಾಗಿ ಕುಜ ಲಾಭಸ್ಥಾನದಲ್ಲಿರೋದ್ರಿಂದ ವ್ಯಾಪಾರ ವಿಸ್ತರಣೆಗೆ ಉತ್ತಮವಾದಂತಹ ಅವಕಾಶಗಳು ಕೂಡಿ ಬರ್ತವೆ. ಇನ್ನು ಗೊತ್ತಿರೋಂಥ ವಿಚಾರವೇ, ನಿಮಗೆಲ್ಲ ಹೊಸ ಗ್ರಾಹಕರು ಸಿಗ್ತಾರೆ, ಹೊಸದು ಯಾವುದಾದ್ರೂ ಒಪ್ಪಂದಗಳು ಬರುತ್ತವೆ, ಹಾಗೂ ಹಳೆಯ ಬಾಕಿಗಳು ವಸೂಲಿ ಆಗ್ತಕ್ಕಂತಹ ಸಾಧ್ಯತೆಗಳು ಸಹ ಇದೆ. ಆದರೆ ಅಷ್ಟಮ ಗುರು ಇರೋದರಿಂದ ಯಾವುದಾದ್ರೂ ಒಂದು ದೊಡ್ಡ ಹೂಡಿಕೆಯನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡದೆ ಇನ್ವೆಸ್ಟನ್ನು ಮಾಡಬೇಡಿ. ಅವಶ್ಯಕತೆ ಇದ್ದರೆ ಯಾವುದಾದ್ರೂ ಒಬ್ಬ ಎಕ್ಸ್ಪರ್ಟ್ಗಳ ಸಲಹೆಯನ್ನು ತೆಗೆದುಕೊಳ್ಳಿ. ಇನ್ನು ಭಾಗಸ್ಫೋಟ ಅಂದರೆ ಈ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಸ್ಪಷ್ಟವಾಗಿ ಲೆಕ್ಕಪತ್ರಗಳನ್ನು ಹಾಗೂ ನಿಮ್ಮ ಒಂದು ಒಪ್ಪಂದಗಳನ್ನು ಲಿಖಿತ ರೂಪದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ಯಾರು ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡ್ತೀರಿ ಅವರು ಯಾವುದೇ ಒಂದು ವ್ಯವಹಾರವನ್ನು ಲಿಖಿತ ರೂಪದಲ್ಲಿ ಇಟ್ಕೊಂಡಿರಬೇಕು. ಇನ್ನು ಹಣಕಾಸಿನ ಸ್ಥಿತಿ ಹೇಗೆಯಪ್ಪ ಅಂದರೆ ಗುರು ಮತ್ತು ಶುಕ್ರನ ಪ್ರಭಾವ, ಆದಾಯ ಉತ್ತಮವಾಗಿದ್ದರೂ ಸಹ ಆಗಲೇ ಹೇಳಿದ್ನಲ್ಲ, ಅನಿರೀಕ್ಷಿತವಾದಂತಹ ಕೆಲವೊಂದು ಖರ್ಚುಗಳ ಸಾಧ್ಯತೆಯೂ ಸಹ ಇದೆ. ಮನೆಯ ದುರಸ್ತಿ ಇರಬಹುದು, ಆರೋಗ್ಯ ಅಥವಾ ಕುಟುಂಬದ ಅಗತ್ಯಗಳಿಗೆ ಸ್ವಲ್ಪ ಹೆಚ್ಚುವರಿಯಾಗಿ ಹಣ ಖರ್ಚಾಗ್ತಕ್ಕಂತಹ ಸಾಧ್ಯತೆಗಳು ಸಹ ಇದೆ. ಶುಕ್ರನ ಅನುಕೂಲದಿಂದ ಐಷಾರಾಮಿ ವಸ್ತು ಖರೀದಿಸ್ತಕ್ಕಂತಹ ಆಸಕ್ತಿ ನಿಮ್ಮಲ್ಲಿ ಬರಬಹುದು. ಆದರೆ ಅಗತ್ಯ ವಸ್ತುಗಳು ಮತ್ತು ಅನಗತ್ಯ ವಸ್ತುಗಳು, ಹಾಗೆ ಆಸೆ ಪಡ್ತಕ್ಕಂತಹ ಇವುಗಳ ನಡುವೆ ಇರತಕ್ಕಂತಹ ವ್ಯತ್ಯಾಸವನ್ನು ನೀವು ಒಮ್ಮೆ ಗಮನಿಸಿ ಅಗತ್ಯವಿದ್ದಲ್ಲಿ ಮಾತ್ರ ಖರ್ಚು ಮಾಡಬೇಕಾಗಿರ್ತದೆ. ಉಳಿತಾಯದ ಕಡೆ ಹೆಚ್ಚಿನ ಗಮನ ಕೊಡೋದು ಉತ್ತಮ. ಇನ್ನು ಕುಟುಂಬ ಜೀವನವನ್ನು ನೋಡೋದಾದರೆ ಚಂದ್ರನ ಪ್ರಭಾವ ಕುಟುಂಬದಲ್ಲಿ ಸಂತೋಷವಾದ ವಾತಾವರಣ ನಿರ್ಮಾಣವಾಗುತ್ತೆ. ರಾಹು 4ನೇ ಸ್ಥಾನದಲ್ಲಿರೋದ್ರಿಂದ ಕೆಲವೊಮ್ಮೆ ಮನೆಯಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಕಾಣಿಸಬಹುದು. ಆದರೆ ಮನೆಯಲ್ಲಿ ಹಿರಿಯರ ಸಲಹೆಯನ್ನು ಗೌರವಿಸಿದರೆ ಈ ಸಮಸ್ಯೆಗಳೆಲ್ಲವೂ ಸಹ ಸುಲಭವಾಗಿ ಪರಿಹಾರ ಆಗುತ್ತೆ.
ಇನ್ನು ದಾಂಪತ್ಯ ಮತ್ತು ಪ್ರೀತಿ ವಿಚಾರವನ್ನು ನೋಡೋದಾದರೆ ನಿಮಗೆಲ್ಲ ಗೊತ್ತಿದೆ. ದಾಂಪತ್ಯ ಮತ್ತು ಪ್ರೀತಿಗೆ ಕಾರಕನು ಶುಕ್ರಗ್ರಹ. ಈ ಶುಕ್ರಗ್ರಹದ ಪ್ರಭಾವದಿಂದ ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಮಯ ಕಳೆಯುವಂತಹ ಅವಕಾಶ ಕೂಡಿ ಬರುತ್ತವೆ. ಪ್ರೇಮಿಗಳ ನಡುವೆ ತಪ್ಪು ಅರ್ಥೈಸಿಕೆ ಉಂಟಾಗದಂತೆ ಮುಕ್ತವಾಗಿ ಮಾತನಾಡ್ತಕ್ಕಂತಹದ್ದು ಉತ್ತಮ. ಯಾವುದನ್ನೂ ಸಹ ನೀವು ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಬಾರ್ದು. ಏನೇ ಇದ್ದರೂ ಅದನ್ನು ನೇರವಾಗಿ ಮಾತಾಡಬೇಕು. ಅದು ದಂಪತಿಗಳಾದರೂ ಸಹ ಪ್ರೇಮಿಗಳಾದರೂ ಸಹ ಯಾವುದೇ ಸೀಕ್ರೆಟ್ ಎಂಬಂತೆ ಇಟ್ಕೊಳ್ಬಾರ್ದು. ಮುಕ್ತವಾಗಿ ಒಬ್ಬರನ್ನೊಬ್ಬರು ಮಾತಾಡಬೇಕು. ನಾನು ಪ್ರತಿ ಬಾರಿಯೂ ಹೇಳ್ತೇನೆ, ಇಬ್ಬರಲ್ಲಿ ಪರಸ್ಪರ ಗೌರವ ಮತ್ತು ಪ್ರೀತಿ, ನಂಬಿಕೆ ಇವು ಎಲ್ಲಿ ಇರ್ತದೋ ಅಲ್ಲಿ ನಿಮ್ಮ ಪ್ರೀತಿ ಜೀವನ ಅಥವಾ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರ್ತದೆ. ಆದರೆ ಇಲ್ಲಿ ಪರಸ್ಪರ ಇಬ್ಬರು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಅಹಂಕಾರ ಪಡಬಾರ್ದು. ಈ ವಿಚಾರಗಳನ್ನು ನೀವು ಮನಸ್ಸಲ್ಲಿಟ್ಕೊಂಡ್ರೆ ನಿಮ್ಮ ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತೆ ಅಂತ ಹೇಳಬಹುದು. ಇನ್ನು ವಿದ್ಯಾರ್ಥಿಗಳ ಫಲಗಳನ್ನು ನೋಡೋದಾದರೆ, ಈ ಬುಧ ಮತ್ತು ಗುರುವಿನ ಪ್ರಭಾವದಿಂದ ಹಾಗೆ ಶನಿಯ ಪಂಚಮ ಸ್ಥಾನ ನೋಡಿ, ಇಲ್ಲಿ ವಿದ್ಯಾರ್ಥಿಗಳಿಗೆ ಪರಿಶ್ರಮಕ್ಕೆ ತಕ್ಕ ಫಲ. ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಆಗ್ತಾ ಇರ್ತಕ್ಕಂಥವ್ರು, ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶಿಸ್ತು ಎಂಬುದು ಅತ್ಯಗತ್ಯ. ಶನಿ ಶಿಸ್ತನ್ನು ಕಲಿಸ್ತಾನೆ. ಸೊ ಶಿಸ್ತು, ಒಂದು ಟೈಮ್ ಟೇಬಲ್ ರೂಪಿಸ್ಕೊಳ್ಳಿ. ಯಾವ ಸಮಯಕ್ಕೆ ನಾನು ಯಾವ ಒಂದು ಟಾಪಿಕನ್ನು ಕಂಪ್ಲೀಟ್ ಮಾಡಬೇಕು ಎಂಬಂತಹ ಒಂದು ಪ್ಲ್ಯಾನಿಂಗ್ನಿಂದ ನೀವು ವಿದ್ಯಾಭ್ಯಾಸವನ್ನು ಮಾಡಿದರೆ ನೀವು ಸಕ್ಸಸ್ಸನ್ನು ಕಾಣ್ತೀರಿ. ಹಾಗೆ ಕೆಲವೊಂದು ಬಾರಿ ನಿಮ್ಮ ಒಂದು ಗಮನ ಚಂಚಲವಾಗದಂತೆ ದಿನನಿತ್ಯದ ಅಧ್ಯಯನದ ಒಂದು ವೇಳಾಪಟ್ಟಿಯನ್ನು ಮಾಡಿಕೊಳ್ಬೇಕು. ಮನಸ್ಸು ಚಂಚಲವಾಗಲಿಕ್ಕೆ ಬಿಡಬಾರ್ದು. ಸಾಧ್ಯವಾದಷ್ಟು ಈ ಮೊಬೈಲು ಮತ್ತು ಈ ಸೋಷಿಯಲ್ ಮೀಡಿಯಾದಿಂದ ಸ್ವಲ್ಪ ದೂರ ಇರೋದು ಈ ಸಮಯ ಉತ್ತಮ ಅಂತ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರವನ್ನು ನೋಡೋದಾದರೆ, ಸೂರ್ಯ ಹಾಗೂ ಲಗ್ನಾಧಿಪತಿ ಕುಜ, ಅಂದರೆ ಡೈಜೆಷನ್ಗೆ ಸಂಬಂಧಿಸಿದಂತಹ ಅಥವಾ BP, ರಕ್ತದೊತ್ತಡ, ನಿದ್ರೆಯ ಕೊರತೆ ಅಥವಾ ಮಾನಸಿಕವಾಗಿ ಕೆಲವೊಂದು ಒತ್ತಡದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸುತ್ತವೆ. ಸಮತೋಲನವಾದಂತಹ ಆಹಾರ, ಸಾಕಷ್ಟು ನೀರನ್ನು ಕುಡಿಯುವುದು ಹಾಗೂ ನಿಯಮಿತವಾದಂತಹ ವ್ಯಾಯಾಮ ಉತ್ತಮ ಅಂತ ಹೇಳ್ಬೋದು. ಯಾವುದೇ ಆರೋಗ್ಯ ಸಮಸ್ಯೆ ಕಂಡುಬಂದರೆ ಕೂಡಲೇ ವೈದ್ಯರ ಸಲಹೆ ಪಡಿತಕ್ಕಂತಹದ್ದು ಸೂಕ್ತ. ಇನ್ನು ಸಂತಾನವನ್ನು ನೋಡೋದಾದರೆ, ಸಂತಾನಕ್ಕೆ ಕಾರಕನಾದಂತಹ ಗುರುಗ್ರಹನ ಪ್ರಭಾವದಿಂದ ಮತ್ತು ಶನಿಯ ಪಂಚಮ ಸ್ಥಾನದಿಂದ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗ್ತದೆ. ಹಾಗೆ ಮಕ್ಕಳ ಸಾಧನೆ ನಿಧಾನವಾಗಿದ್ದರೂ ಸಹ ನಿರಂತರ ಪ್ರೋತ್ಸಾಹ ನೀಡಿದರೆ ಉತ್ತಮವಾದಂತಹ ಫಲವನ್ನು ಪಡೆದುಕೊಳ್ಳಬಹುದು. ಹಾಗೆ ಸಂತಾನಕ್ಕಾಗಿ ಕಾಯ್ತಾ ಇರ್ತಕ್ಕಂಥವ್ರಿಗೆ ಈ ಆಗಸ್ಟ್ ತಿಂಗಳು ಬಹಳ ಅದ್ಭುತವಾದಂತಹ ಸಮಯ ಅಂತ ಹೇಳ್ಬೋದು. ಅನೇಕ ವರ್ಷಗಳಾಗಿ ಸಂತಾನ ಭಾಗ್ಯ ಇಲ್ಲದಂತಹ ದಂಪತಿಗಳಿಗೆ ಸಂತಾನ ಭಾಗ್ಯ ಆಗಲಿಕ್ಕೆ ಈ ಗುರು ಮತ್ತು ಪಂಚಮ ಶನಿಯ ಪ್ರಭಾವ ಬಹಳ ನಿಮಗೆ ಉತ್ತಮವಾದಂತಹ ಫಲಗಳನ್ನು ಕೊಡುತ್ತೆ. ಇನ್ನು ಮನೆ ಮತ್ತು ವಾಹನ ವಿಚಾರವನ್ನು ಗಮನಿಸೋದಾದರೆ, ಚಂದ್ರ ಹಾಗೂ ಶುಕ್ರನ ಪ್ರಭಾವ. ಇನ್ನೊಂದು ಏನಂದರೆ, ಮುಖ್ಯವಾಗಿ ಇಲ್ಲಿ ರಾಹು 4ನೇ ಸ್ಥಾನದಲ್ಲಿರೋದ್ರಿಂದ ಮನೆ ಅಥವಾ ವಾಹನ ಸಂಬಂಧಿತ ನಿರ್ಧಾರಗಳಲ್ಲಿ ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ನಂತರ ನೀವು ಮನೆ ಖರೀದಿ ಇರ್ಬೋದು, ಭೂಮಿ ಖರೀದಿ ಇರ್ಬೋದು, ವಾಹನ ಖರೀದಿ ಯಾವುದೇ ಒಂದು ವಿಚಾರಕ್ಕಾಗಲಿ ನೀವು ಮೊದಲು ದಾಖಲೆಗಳನ್ನು ಸಂಪೂರ್ಣವಾಗಿ ಓದಿ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಕೆಲವೊಂದು ಬಾರಿ ಮನೆಯ ಅಲಂಕಾರ ಅಥವಾ ದುರಸ್ತಿ ಕಾರ್ಯಗಳಿಗೆ ಸ್ವಲ್ಪ ಹಣ ಖರ್ಚಾಗ್ತಕ್ಕಂತಹ ಸಾಧ್ಯತೆಗಳು ಸಹ ಇದೆ. ಇನ್ನು ಆಧ್ಯಾತ್ಮಿಕ ಜೀವನವನ್ನು ನೋಡೋದಾದರೆ, ಆತ್ಮಚಿಂತನೆ ಹೆಚ್ಚಾಗುತ್ತದೆ. ಶಿವ, ಸುಬ್ರಹ್ಮಣ್ಯ, ದುರ್ಗಾ ಹಾಗೂ ಹನುಮಂತನ ಆರಾಧನೆ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ಕೊಡ್ತದೆ ಅಂತ ಹೇಳ್ಬೋದು. ಪ್ರತಿದಿನ ಕನಿಷ್ಠ 11 ಬಾರಿ ಓಂ ಅಂಗಾರಕಾಯ ನಮಃ ಅಥವಾ ಓಂ ನಮಃ ಶಿವಾಯ ಜಪ ಮಾಡೋದರಿಂದ ಮಾನಸಿಕವಾಗಿ ಸ್ಥಿರತೆ ಹೆಚ್ಚುತ್ತದೆ. ಈ ತಿಂಗಳು ಗಮನಿಸಬೇಕಾದಂತಹ ಮುಖ್ಯವಾದಂತಹ ವಿಷಯಗಳೆಂದರೆ, ಆತುರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಅನಗತ್ಯ ಸಾಲ ಮಾಡೋದನ್ನು ತಪ್ಪಿಸಿ ಉದ್ಯೋಗದಲ್ಲಿ ಮಾತಿನ ಮೇಲೆ ನಿಯಂತ್ರಣವನ್ನು ಕಾಪಾಡಿಕೊಳ್ಬೇಕು. ಹಾಗೆ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ದಾಖಲೆಗಳಿಗೆ ಸಹಿ ಮಾಡುವ ಮೊದಲು ಸಂಪೂರ್ಣ ಓದಿ ಅರ್ಥ ಮಾಡಿಕೊಳ್ಬೇಕು. ಹಾಗಾದರೆ ಇನ್ನು ಮಾಡಬಹುದಾದಂಥ ಯಾವುದಾದ್ರೂ ಪರಿಹಾರಗಳಿದೆಯಾ ಅಂದರೆ, ಖಂಡಿತವಾಗಿಯೂ ಕೆಲವೊಂದು ಪರಿಹಾರಗಳನ್ನು ಸಹ ತಿಳಿಸಿಕೊಡ್ತೇನೆ. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳ್ರಿ. ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಿ, ಕೆಂಪು ಹೂವಿನಿಂದ ದೇವರ ಪೂಜೆಯನ್ನು ಮಾಡಿ, ಬಡವರಿಗೆ ಕೆಂಪು ಬೇಳೆ ಅಥವಾ ಆಹಾರವನ್ನು ದಾನ ಮಾಡಿ, ಜೊತೆಗೆ ಪ್ರತಿ ಶನಿವಾರ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಶನಿ ಒಂದು ದೇವರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಇದು ಮುಖ್ಯವಾದಂತಹ ಪರಿಹಾರ ಮಾರ್ಗಗಳು. ಇನ್ನು ಈ ಆಗಸ್ಟ್ ತಿಂಗಳಲ್ಲಿ
ಅದೃಷ್ಟ ಸಂಖ್ಯೆಗಳೆಂದರೆ 3, 5, 9. ಅದೃಷ್ಟದ ಬಣ್ಣಗಳು ಅಂದರೆ ರೆಡ್ಡು ಮತ್ತು ಮೆರೂನು. ಅದೃಷ್ಟದ ವಾರಗಳು ಮಂಗಳವಾರ ಮತ್ತು ಗುರುವಾರ. ಒಟ್ಟಾರೆಯಾಗಿ ಈ ಆಗಸ್ಟ್ 2026 ವೃಶ್ಚಿಕ ರಾಶಿಯವರಿಗೆ ಪರಿಶ್ರಮದ ಮೂಲಕ ಪ್ರಗತಿ ತರತಕ್ಕಂತಹ ತಿಂಗಳು. ಕುಜನ ಅನುಗ್ರಹದಿಂದ ಲಾಭದ ಅವಕಾಶಗಳು ಹೆಚ್ಚಿದ್ರೂ ಸಹ ಕೇತುವಿನ ಕಾರಣದಿಂದ ಪ್ರತಿಯೊಂದು ನಿರ್ಧಾರವನ್ನು ಸಹ ವಿವೇಕದಿಂದ ತೆಗೆದುಕೊಳ್ಳೋದು ಉತ್ತಮ. ತಾಳ್ಮೆ ಬಹಳ ಅಗತ್ಯ. ಶಿಸ್ತು ಇವೆಲ್ಲವೂ ಸಹ ನೀವು ಪಾಲಿಸಬೇಕು. ಹಾಗೆ ಈ ಒಂದು ದೇವರ ಆಶೀರ್ವಾದದೊಂದಿಗೆ ಈ ತಿಂಗಳು ನಿಮಗೆ ಯಶಸ್ವಿಯಾಗಲಿ ಅಂತ ನಾನು ಮನಸ್ಸಾರೆ ಪ್ರಾರ್ಥನೆಯನ್ನು ಮಾಡ್ತೇನೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ನಮ್ಮ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳೋದ್ರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಸಿಗುತ್ತವೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಸಂಪೂರ್ಣ ಮಾಸ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.